ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ಈ ಚಳಿಗಾಲದಲ್ಲಿ ಕ್ಯಾರೆಟ್ ಅಂತೂ ತುಂಬಾನೇ ಫ್ರೆಶ್ ಆಗಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ, ತುಂಬಾನೇ ಚೆನ್ನಾಗಿ ಬಂದಿರುತ್ತೆ. ಹಾಗಾಗಿ ಸಿಂಪಲ್ ಆಗಿ ಒಂದು ಕ್ಯಾರೆಟ್ ಹಲ್ವಾ ರೆಸಿಪಿಯನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಅದು ಕೂಡ 1 kg ಅಳತೆಯಲ್ಲಿ ಯಾವೆಲ್ಲ ಸಾಮಗ್ರಿಗಳನ್ನ ಹಾಕಿ ಪರ್ಫೆಕ್ಟ್ ಆಗಿ ತುಂಬಾನೇ ರುಚಿಯಾಗಿ ಮಾಡೋದಂತ ನೋಡ್ಕೊಳ್ಳೋಣ. ಒಂದು ಕಡಾಯಿ ತಗೊಳ್ತಿದ್ದೀನಿ. ಕಡಾಯಿಗೆ 2 ಚಮಚ ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪ ಪೂರ್ತಿಯಾಗಿ ಕರಗಿದ್ಮೇಲೆ 1 kg ಅಷ್ಟು ಕ್ಯಾರೆಟನ್ನು ಸಿಪ್ಪೆ ತೆಗೆದು ಅದನ್ನು ಈ ರೀತಿಯಾಗಿ ಸಣ್ಣಗೆ ತುರಿದ್ಬಿಟ್ಟು ಹಾಕೊಳ್ತಾ ಇದ್ದೀನಿ. 1 kg ಅಷ್ಟು ಅಳತೆ ಮಾಡಿ ನಾನು ತಗೊಂಡಿದ್ದೀನಿ. ಇದನ್ನು ಈಗ ನಾವು ತುಪ್ಪದಲ್ಲಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ತುರಿದಿರೋವಂಥ ಕ್ಯಾರೆಟನ್ನು ಅದು ಸ್ವಲ್ಪ ಫ್ರೈ ಮಾಡ್ತಾ ಮಾಡ್ತಾ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ, ನೀವೇ ನೋಡ್ತಾ ಹೋಗಿ. 5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇದರಲ್ಲಿ 1 ಲೀಟರ್ನಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ 1 kg ಕ್ಯಾರೆಟ್ಗೆ 1.5 ಲೀಟರ್ನಷ್ಟು ಹಾಲನ್ನು ಕೂಡ ಸೇರಿಸ್ಕೊಳ್ಬೋದು. ನಾನು 1 ಲೀಟರ್ನಷ್ಟು ಹಾಲು ಹಾಕೊಂಡಿದ್ದೀನಿ, ಏಕೆಂದರೆ ನಾನು ಕೊನೆಯಲ್ಲಿ ಖೋವಾ ಕೂಡ ಹಾಕೊಳ್ಳೋಳಿದ್ದೀನಿ. 1 ಲೀಟರ್ ಹಾಲು ಪೂರ್ತಿಯಾಗಿ ಗಟ್ಟಿಯಾಗಿರೋವಂಥ ಹಾಲು, ಯಾವುದೇ ರೀತಿ ನೀರನ್ನು ಸೇರಿಸಿಲ್ಲ. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಏನಿಲ್ಲ ಅಂದರೂ ಒಂದು 20 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು ಅರ್ಧ ಆಗೋವರೆಗೂ ಈ ಹಾಲಿನ ಪ್ರಮಾಣ ಅರ್ಧ ಆಗೋದಕ್ಕೆ 20 ನಿಮಿಷಗಳ ಕಾಲ ಆಗುತ್ತೆ. ಈಗ ನೋಡಿ 20 ನಿಮಿಷ ಆದಮೇಲೆ ಹಾಲು ಅರ್ಧದಷ್ಟು ಕಡಿಮೆ ಆಗಿದೆ. ಇದು ಇನ್ನೂ ತುಂಬಾ ಗಟ್ಟಿ ಆಗ್ತಾ ಹೋಗಬೇಕು. ನಾವು ಚೆನ್ನಾಗಿ ಕುದಿಸ್ಕೊಳ್ತಾನೆ ಹೋಗಬೇಕಾಗುತ್ತೆ. ಏನಿಲ್ಲ ಅಂದರೂ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ನಿಮಗೆ ಒಂದು 45ರಿಂದ 50 ನಿಮಿಷಗಳ ಕಾಲ ಸಮಯ ಹಿಡಿಯುತ್ತೆ, ಏಕೆಂದರೆ ಹಾಲು ಪೂರ್ತಿಯಾಗಿ ಆವಿ ಆಗಬೇಕಲ್ವಾ. ಹಾಗಾಗಿ ಈಗ ಹಾಲು ಪೂರ್ತಿಯಾಗಿ ಕಡಿಮೆ ಆಗಿದೆ, ಇನ್ನೊಂದು ಸ್ವಲ್ಪ ಹಾಲಿದೆ ಅಂತ ಅನಿಸುತ್ತಲ್ಲ, ಆಗ ನಾವು ರುಚಿಗೆ ತಕ್ಕ ಹಾಗೆ ಸಕ್ಕರೆಯನ್ನು ಹಾಕೊಳ್ಳೋಣ. ಅಂದರೆ ನಾನು 1.5 ಕಪ್ನಷ್ಟು ಸಕ್ಕರೆಯನ್ನು ಹಾಕೊಳ್ತಿದ್ದೀನಿ. ನೀವು ಗ್ರಾಮ್ನ ಲೆಕ್ಕದಲ್ಲಿ ಅಳತೆ ಬೇಕಂದರೆ 1 kg ಅಷ್ಟು ಕ್ಯಾರೆಟ್ಗೆ ನಾನು 300 ಗ್ರಾಮ್ನಷ್ಟು ಸಕ್ಕರೆ ಹಾಕೊಂಡಿದ್ದೀನಿ. ಇಷ್ಟು ಸಾಕಾಗುತ್ತೆ. ನಿಮಗೆ ಸಿಹಿಯ ಪ್ರಮಾಣ ನಿಮಗೆ ಹೆಚ್ಚು ಅಥವಾ ಕಡಿಮೆ ಬೇಕಂದರೆ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ನಾನು ಖೋವಾ ತೊಗೊಂಡಿದ್ದೀನಿ. ಇದನ್ನು ಕೂಡ ತುರಿದ್ಬಿಟ್ಟು ಹಾಕೊಳ್ಳೋಣ. 100 ಗ್ರಾಮ್ನಷ್ಟು ಖೋವಾ ತೊಗೊಂಡಿದ್ದೀನಿ. ಹಾಗೆಯೇ ಪಕ್ಕದಲ್ಲಿ ಒಂದು ಪ್ಯಾನ್ಗೆ 2 ಚಮಚ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಹಾಗಾಗಿ 2 ಚಮಚ ತುಪ್ಪ ಹಾಕಿದ್ದೀನಿ. ಪೂರ್ತಿಯಾಗಿ ಕರಗಿದ ಮೇಲೆ 4-5 ಚಮಚದಷ್ಟು ಬಾದಾಮಿಯನ್ನು ಉದ್ದಕ್ಕೆ ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ತುಂಬ ಒಳ್ಳೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ಗೋಡಂಬಿನೂ ಕೂಡ ಒಂದು 4-5 ಚಮಚದಷ್ಟು ಹಾಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಣ ದ್ರಾಕ್ಷಿಯನ್ನು ಕೂಡ ಹಾಕೊಂಡಿದ್ದೀನಿ. ಇದ್ರ ಜೊತೆ ನಾನು ಕಪ್ಪು ಒಣ ದ್ರಾಕ್ಷಿ ಕೂಡ ಹಾಕೊಳ್ತೀನಿ. ಅದು ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಿಮ್ಮ ಹತ್ರ ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಕಪ್ಪು ಒಣ ದ್ರಾಕ್ಷಿ ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಗ್ಯಾಸ್ ಫ್ಲೇಮ್ನ ನಾವು ಆಫ್ ಮಾಡ್ಕೊಂಬಿಡೋಣ. ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಕ್ಯಾರೆಟ್ ಹಲ್ವಾ ಕೂಡ ತಯಾರಾಗ್ತಾಯಿದೆ. ಹಾಲಿನ ಅಂಶ ಎಲ್ಲ ಪೂರ್ತಿಯಾಗಿ ಆವಿಯಾಗಿ ಹೋಗಿದೆ. ಫ್ರೈ ಮಾಡಿರೋಂಥ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಅದರಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಖೋವಾ ಕೂಡ ತೊಗೊಂಡಿದ್ದೆ. 100 ಗ್ರಾಮ್ನಷ್ಟು ಖೋವಾನ ಕೂಡ ತುರಿದಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಖೋವಾ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಹಾಲಿನ ಪ್ರಮಾಣ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ. ನೀವು ಮೊದಲಿಗೆ 1 ಚಮಚದಷ್ಟು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಖೋವಾ ಹಾಕಿದ್ರೆ ಅದೊಂದು ರಿಚ್ನೆಸ್ ಬರುತ್ತೆ. ಕ್ಯಾರೆಟ್ ಹಲ್ವಾ ರುಚಿ ತುಂಬಾ ಜಾಸ್ತಿ ಆಗುತ್ತೆ. ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿ ಆದಮೇಲೆ 2 ಚಮಚ ತುಪ್ಪ ಕೊನೆಯಲ್ಲಿ ಹಾಕೊಳ್ಳೋಣ. ಇದು ಬೇಕಿದ್ರೆ ಹಾಕ್ಕೊಳ್ಳಿ, ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಅಷ್ಟೇ. ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಾಲಿನ ಅಂಶ ಪೂರ್ತಿಯಾಗಿ ಕಡಿಮೆ ಆಗಿ ಪೂರ್ತಿಯಾಗಿ ಹಲ್ವಾ ಕನ್ಸಿಸ್ಟೆನ್ಸಿಗೆ ನಿಮಗೆ ಬಂದಿದೆ ಅಂತ ಗೊತ್ತಾಗುತ್ತಲ್ಲ, ಸೈಡಿಂದ ಎಲ್ಲ ತುಪ್ಪ ಎಡ್ಜಸ್ಸಿಂದ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಕ್ಯಾರೆಟ್ ಹಲ್ವಾ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಅರ್ಥ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲೇ ಇರುತ್ತೆ. ಈಗ ಬಿಸಿ ಬಿಸಿ ಹಲ್ವಾನ ನೀವು ಸರ್ವ್ ಮಾಡ್ಬೋದು. ಇದನ್ನು ನೀವು ಬಿಸಿಯಾಗಾದರೂ ತಿನ್ಬೋದು, ತಣ್ಣಗಾಗಿರುವಾಗಲಾದರೂ ತಿನ್ಬೋದು. ರುಚಿ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ಮನೆಯಲ್ಲಿ ಇರೋರಿಗೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗೋದಂತೂ ಖಂಡಿತ. ಈ ಚಳಿಗಾಲದಲ್ಲಿ ನೀವು ಕೂಡ ಒಂದ್ಸಲ ನಾನು ತೋರಿಸಿರೋಂಥ ಸಿಂಪಲ್ ಆಗಿ ಮಾಡಿರೋಂಥ ಈ ಕ್ಯಾರೆಟ್ ಹಲ್ವಾ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮಗೆ ತುಂಬ ಇಷ್ಟ ಆಗಿದೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.